ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗಿದೆ ಮತ್ತು ಅಷ್ಟೇ ಹಗುರವಾಗಿರೋ ತಿಂಡಿ ಇದು. ಈ ರೆಸಿಪಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ, ಏನೇನಿಲ್ಲ ಮುಂದೆ ಹೇಳ್ಕೊಂಡು ಹೋಗ್ತೇನೆ. ನೋಡಿ ಸ್ನೇಹಿತರೆ, ಇದು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಮಾಡಿರುವ ಆರೋಗ್ಯಕರವಾದ ತಿಂಡಿ ಅಥವಾ ಊಟ ಕೂಡ ಬಳಸ್ಕೊಳ್ಬೋದು. ಇದು ಮೆಂತ್ಯ ಸೊಪ್ಪಿನಲ್ಲಿ ಮಾಡಿರೋ ಗೋಧಿ ಹಿಟ್ಟಿನ ಪರೋಟ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅಷ್ಟೇ ಆರೋಗ್ಯಕರ ಕೂಡ. ನೋಡಿ, ನಾನಿಲ್ಲಿ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಯಾವುದಾದ್ರೂ ಒಂದು ಕೂಡ ಹಾಕ್ಕೊಳ್ಬೋದು, 2 ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಗ್ಗರಣೆಗೆ ಹಸಿಮೆಣಸಿನಕಾಯಿ, ಅರ್ಧ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಒಂದೊಂದು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿರೋ ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ ನನಗೆ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಬೇಕು, ಹಾಗಂದ್ರೆ ಇಷ್ಟ ನನಗೆ. ನೋಡಿಲಿ, ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಕರಿಬೇವಿನ ಸೊಪ್ಪಿನ ಘಮ ಮತ್ತು ಮೆಂತ್ಯ ಸೊಪ್ಪಿನ ಬಾಯಲ್ಲಿ ಬರುತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ನಾವು ಏನು ತಿಂತಾ ಇದ್ದೀವಿ ಅಂತ ಅಷ್ಟು ಲೈಟ್ ವೇಟಾಗಿ ಅನ್ನಿಸ್ತಾ ಇರುತ್ತೆ. ನೋಡಿಲಿ, ಅರಿಶಿನ ಮತ್ತು ಖಾರದ ಪುಡಿನ ಹಾಕಿದ್ದೀನಿ. ಹೆಚ್ಚು ಹಾಕ್ಕೊಳ್ಳೋಕೆ ಹೋಗಬೇಡಿ, ಕಡಿಮೆ ಮಾತ್ರ ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಆಮೇಲೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ತೊಳೆದುಬಿಟ್ಟು ಆಮೇಲೆ ಸಣ್ಣದಾಗಿ ಹೆಚ್ಚಿದ್ದೀನಿ ಸ್ನೇಹಿತರೆ. ಮೆಂತ್ಯ ಸೊಪ್ಪನ್ನು ತೀರಾ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಸಿ ಆಗಿಯೇ ಇರಲಿ. ಇವಾಗ ಚೆನ್ನಾಗಿ ಕಲಸೋಣ ಇದಕ್ಕೆ. ನೋಡಿ, ನಿಮ್ಮ ಮನೆಯಲ್ಲಿ ಯಾವ್ದು ಮಸಾಲ ಅವೈಲೇಬಲ್ ಇದೆಯೋ ಅದನ್ನು ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ರಿ. ಹಾಕ್ಕೊಳ್ಳದೆ ಇದ್ದರೂ ಕೂಡ ಆಗುತ್ತೆ, ಇದ್ದರೆ ಸರಿ, ಇಲ್ಲ ಅಂದರೆ ಇಲ್ಲ. ನಾನು ಗೋಧಿ ಹಿಟ್ಟನ್ನು ಬೆರೆಸಿದ್ದೀನಿ ಸ್ನೇಹಿತರೆ, ಆ ವಿಡಿಯೋ ಸ್ಕಿಪ್ ಆಗಿದೆ, ಬಂದಿಲ್ಲ. ನೀವು ಗೋಧಿ ಹಿಟ್ಟನ್ನು ಒಲೆ ಮೇಲೆ ಒಗ್ಗರಣೆಯಲ್ಲಿನೇ ಸೇರಿಸಿಬಿಟ್ಟು ಚೆನ್ನಾಗಿ ಬಾಡಿಸ್ರಿ. ಆಮೇಲೆ ಕೆಳಗಿಳಿಸಿ ನೀರನ್ನು ಚಿಮುಕ್ಸಿ ಚೆನ್ನಾಗಿ ಹಿಟ್ಟನ್ನು ನಾದಬೇಕು. ಒಂದೇ ಸರ್ತಿ ನೀರು ಹಾಕ್ಕೊಂಡ್ರೆ ತೀರಾ ಹಿಟ್ಟು ಮೆತ್ತಗಾಗಿಬಿಡುತ್ತೆ, ಆವಾಗ ಪರೋಟ ಮಾಡೋಕ್ಕೆ ಬರೋದಿಲ್ಲ. ಚೆನ್ನಾಗಿ ಕಾಣಿಸ್ತಾ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಲ್ವ, ಹಾಗೆಯೇ ಒಂದೇ ಸರ್ತಿ ನೀರು ಹುಯ್ಯಬಾರ್ದು. ನೋಡಿ, ಇಷ್ಟು ಈ ಹದಕ್ಕೆ ಕಲಿಸ್ಕೊಂಡಿದ್ರೇ ಸಾಕು, ಗೊತ್ತಾಗುತ್ತೆ ನಿಮಗೆ. ಚಪಾತಿ ಹಿಟ್ಟಿನಂಗೆ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ನೋಡಿ, ಒಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು ಕಲಸಾದ್ಮೇಲೆ 2 ನಿಮಿಷ ರೆಸ್ಟಿಗೆ ಇಡೋಣ ಹಿಟ್ಟನ್ನು. ನೋಡಿ, ಆಮೇಲೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಥರ ಉರುಳೆಯನ್ನಾಗಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾನು ಎಲ್ಲನೂ ಒಂದೇ ಸರಿ ಮಾಡಿಟ್ಕೊಂಡಿದ್ದೀನಿ. ಮತ್ತೆ ಉರುಳೆಗಳು ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲನೂ ಒಂದೇ ಸರಿ ಮಾಡಿಟ್ಟಿದ್ದೀನಿ ನಾನು. ನೋಡಿ, ಈ ಥರ ಕೈಯಲ್ಲಿ ಒತ್ತಿ ಒಂದು ಹಂತಕ್ಕೆ ತಗೊಂಡು ಬರೋಣ. ಯಾರಾದರೂ ಉತ್ತರ ಕರ್ನಾಟಕದವ್ರು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಯಾಕಂದರೆ ನಾವು ಜೋಳದ ರೊಟ್ಟಿ ಬಡಿಬೇಕಂದ್ರೆ ಮೊದಲು ಇದೇ ಥರನೇ ಮಾಡ್ಕೊಳ್ಳೋದು. ನೋಡಿ, ಗೋಧಿ ಹಿಟ್ಟಿನಲ್ಲಿ ಹೀಗೆ ಉರುಳಿಸ್ಬಿಟ್ಟು ಆಮೇಲೆ ಪರೋಟನ ಚೆನ್ನಾಗಿ ಲಟ್ಟಿಸೋಣ. ತುಂಬ ಬೇಗ ಆಗಿಬಿಡುತ್ತೆ, ಅತಿ ಕಡಿಮೆ ಸಮಯದಲ್ಲಿ. ಏನು ಜಂಜಾಟನೇ ಇಲ್ಲ ಇದರಲ್ಲಿ. ಮೆಂತ್ಯ ಸೊಪ್ಪನ್ನು ಬಿಡಿಸ್ಕೊಂಡು ಬಿಟ್ಟರೆ ಮುಗೀತು. ಬೆಳಗ್ಗೆ ಮಾಡಬೇಕಂತಂದರೆ ರಾತ್ರಿನೇ ಮೆಂತ್ಯ ಸೊಪ್ಪೆಲ್ಲ ಬಿಡಿಸ್ಕೊಂಡ್ಬಿಟ್ರೆ ಆಗೋಗುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಳ್ಳೆ ರೆಸಿಪಿಗೆ ನಿಮಗೊಂದು ಲೈಕ್ ಇರಲಿ, ಮತ್ತು ಫ್ರೆಂಡ್ಸ್, ಫ್ಯಾಮ್ಲಿ, ಸ್ನೇಹಿತರಿಗೆಲ್ಲನೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಬೆಳೆಸಿ. ಇದು ಒಂದು ರಿಕ್ವೆಸ್ಟ್ ಇದೆ ನಿಮಗೆ, ನಾನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಕೊನೆ ವಿಡಿಯೋನ ಶೇರ್ ಮಾಡಿದ್ದೆ ಪಿಟ್ಲ ಮತ್ತು ಪೂರಿ ರೆಸಿಪಿನ, ಅದಕ್ಕೆ ಒಳ್ಳೆ ವ್ಯೂಸ್ ಬಂದಿದೆ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ಲಟ್ಟಿಸ್ಕೊಂಡಿದ್ರೆ ಆಯಿತು. ತೀರಾ ದಪ್ಪ ಬೇಡ ಮತ್ತು ತೀರಾ ತೆಳುವಾಗಿನೂ ಬೇಡ. ತೀರಾ ತೆಳುವಾಗಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಸ್ನೇಹಿತರೆ. ತೀರಾ ತೆಳುವಾಗಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ಹಂತಕ್ಕೆ ಚಪಾತಿ ಹೇಗೆ ಲಟ್ಟಿಸ್ತಿರಲ್ವ ಅಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವ. ಇದೇನು ಹರಿಯೋದಿಲ್ಲ, ಅಂಟ್ಕೊಳ್ಳೋದಿಲ್ಲ. ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಳೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾರ್ಡ್ ಫುಡ್ ಅಲ್ವೇ ಅಲ್ಲ ಇದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಟಿಫನ್ಗೆ ಆರಾಮಾಗಿ ಮಾಡಿಕೊಡ್ಬೋದು, ಮತ್ತು ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೂಡ ಕಟ್ಕೊಡ್ಬೋದು. ಜೊತೆ ಒಂದು ಚಿತ್ರಾನ್ನನೋ ಅಥವಾ ಅನ್ನ ಸಾಂಬಾರು ಹಾಕ್ಕೊಟ್ಟಿದ್ರೆ ಮುಗ್ದೇ ಹೋಯಿತು. ಇದ್ರ ಜೊತೆ ಮೊಸರು ಒಗ್ಗರಣೆ ಅಥವಾ ಪ್ಲೇನ್ ಮೊಸರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ರೂ ಆಗಿಬಿಡುತ್ತೆ. ನಾನು ಇದ್ರ ಜೊತೆ ನಾನು ಅದನ್ನೇ ಮಾಡಿದ್ದೀನಿ. ಮುಂದೆ ಬರುತ್ತೆ ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ನಾನು 2 ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಕೂಡ ರೆಡಿ ಆಗಿಬಿಟ್ಟಿತ್ತು. ನೋಡಿ, ಇಷ್ಟು ಇದ್ದರೆ ಸಾಕು ಸ್ನೇಹಿತರೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇದ್ರಿಗಿಂತ ದಪ್ಪ ಲಟ್ಸೋದು ಅಥವಾ ಇದ್ರಿಗಿಂತ ತೆಳುವಾಗಿ ಲಟ್ಸೋದು ಬೇಡವೇ ಬೇಡ. ಇದು ಎಷ್ಟು ತೆಳುವಾಗಿ ಬೇಕಾದರೂ ಮಾಡೋಕ್ಕೆ ಬರುತ್ತೆ, ಆದರೆ ತೆಳುವಾಗಿ ಮಾತ್ರ ಲಟ್ಸ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ನೀವು ಇದಕ್ಕೆ ಏನಾದರೂ ಬೇಕಾದರೆ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಳ್ಬೋದು, 1-2 ಸ್ಪೂನಷ್ಟು. ಆದರೆ ಹಳ್ಳಿ ಭಾಗದಲ್ಲಿ ಇರ್ತಾರಲ್ಲ, ಅವರಿಗೆಲ್ಲ ಅಕ್ಕಿ ಹಿಟ್ಟು ಒಂದೊಂದು ಸರಿ ಮನೆಯಲ್ಲಿ ಇರುತ್ತೆ, ಒಂದೊಂದು ಸರಿ ಮನೆಯಲ್ಲಿ ಇರಲ್ಲ. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ತೋರಿಸಿಲ್ಲ, ಯಾಕಂದರೆ ಅವ್ರದ್ದು ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ವೇನೋ ಅಂತ ವಿಚಾರ ಬರಬಾರ್ದು ಅಂತ
ಹೇಳ್ತಾ ಇರೋದು. ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಕಡಲೆ ಹಿಟ್ಟಿದ್ರೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ರಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ನ. ನೋಡಿ ಫ್ರೆಂಡ್ಸ್, ತವಾಕ್ಕೆ ಬಿಸಿ ಮಾಡಿಟ್ಟಿದ್ದೆ, ಹಂಚನ್ನ ಕಾಯಕ್ಕಿಟ್ಟಿದ್ದೆ ನಾನು. ಆವಾಗ ಒಂದೆರಡು ಹನಿಯಷ್ಟು ಒಳ್ಳೆಣ್ಣೆ ಹಾಕಿಬಿಟ್ಟು ಆಮೇಲೆ ನಾನು ಪರೋಟಾನ ಹೆಂಚಿಗೆ ಹಾಕಿದ್ದೀನಿ. ಆಮೇಲೆ ಎರಡೂ ಕಡೆ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಸುಡ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಮೆತ್ತಗಿದೆ, ಅಷ್ಟೇ ಸಾಫ್ಟಾಗಿದೆ. ಹಾರ್ಡ್ ಫುಡ್ ಅಂತ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿದೆ. ನೀವು ಊಟ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಎಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನಿಸಿದಾಗ ಒಂದು ಮೊಸರು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಇಂಥದ್ದೊಂದು 4 ಪರೋಟ ತಿಂದುಬಿಟ್ರೆ ಕಂಪ್ಲೀಟ್ ಊಟನೇ ಆಗಿಬಿಡುತ್ತೆ. ಬೆಳಗ್ಗೆ ಟಿಫನ್ಗಾಗುತ್ತೆ, ಮಧ್ಯಾಹ್ನ ಊಟಕ್ಕಾಗುತ್ತೆ, ರಾತ್ರಿ ಊಟ ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಒಂದು ಸರ್ತಿ ಮಾಡಿ ನೋಡಿರಿ. ಇನ್ನೂ ಒಳ್ಳೆ ರೆಸಿಪಿ ಇದೆ ಸ್ನೇಹಿತರೆ. ಮುಂದಿನ ರೆಸಿಪಿನಲ್ಲಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ, ಏನು ಮಾಡಿದ್ರು ಮೆತ್ತಗೆ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ ಹಂಗೇ. ಕೈಯಲ್ಲಂತೂ ಮೆಂತ್ಯ ಸೊಪ್ಪಿಂದು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪಿನ ಘಮ ಹಾಗೇ ಉಳ್ಕೊಂಡು ಬಿಡುತ್ತೆ. ತಿಂದಾದ ಮೇಲೆ ಅದರ ಫ್ಲೇವರ್ ಕೂಡ ಗಂಟಲಲ್ಲಿ ಹಾಗೇ ಇರುತ್ತೆ ಎಷ್ಟು ಹೊತ್ತಿನವರೆಗೂ. ಅಷ್ಟು ಚೆನ್ನಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದು ಸರ್ತಿ. ನೋಡಿಲಿ, ನಾನು ಒಂದು ತಟ್ಟೆಗೆ ಪರೋಟ ಹಾಕ್ಕೊಂಡ್ಬಿಟ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇರೋದು. ನೀವು ಬೇಕಾದರೆ ಇದ್ರ ಜೊತೆ ಶೇಂಗಾ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಮೊಸರಿಗೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡಿದ್ದೀನಿ. ಮುಂದಿನ ರೆಸಿಪಿನಲ್ಲಿ ಸಿಗ್ತೀನಿ. ಬಾಯ್.